ನಮಸ್ಕಾರ ವೀಕ್ಷಕರೇ, ವಿಚಾರ ಜ್ಯೋತಿ ಚಾನೆಲ್ಗೆ ಸ್ವಾಗತ. ಇಂದು ನಾವು ಯಾವ ವಿಷಯದ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ ಅಂದರೆ ಲೈಫ್ ಲೆಸನ್ಸ್ ಎವ್ರಿವನ್ ಲರ್ನ್ಸ್ ಟೂ ಲೇಟ್. ಇಂದು ನಾವು ಬಹಳ ಮಂದಿಗೆ ತುಂಬಾ ತಡವಾಗಿ ಅರ್ಥವಾಗುವ ಆದರೆ ಜೀವನವನ್ನೇ ಬದಲಾಯಿಸಬಲ್ಲ ಪಾಠಗಳ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ. ಸಾಮಾನ್ಯವಾಗಿ ಜೀವನ ಪಾಠಗಳು ಪುಸ್ತಕಗಳಲ್ಲಿ ಸಿಗುವುದಿಲ್ಲ, ಗುರುಗಳು ಕಲಿಸುವುದಿಲ್ಲ, ದೊಡ್ಡವರು ನೇರವಾಗಿ ಹೇಳುವುದಿಲ್ಲ. ಅವುಗಳನ್ನು ನಾವು ಜೀವನವೇ ಬಲವಂತವಾಗಿ ಕಲಿಸುತ್ತದೆ. ಕೆಲವೊಮ್ಮೆ ನೋವಿನ ಮೂಲಕ, ಕೆಲವೊಮ್ಮೆ ನಷ್ಟಗಳ ಮೂಲಕ, ಕೆಲವೊಮ್ಮೆ ದೂರವಾದ ಸಂಬಂಧಗಳ ಮುಖಾಂತರ. ವಿಚಿತ್ರವಾಗಿ ಈ ಪಾಠಗಳನ್ನು ನಾವು ಜೀವನದ ಆರಂಭದ ವರ್ಷಗಳಲ್ಲಿ ತಿಳಿದಿದ್ದರೆ ನಮ್ಮ ಬದುಕು ಸಂಪೂರ್ಣ ಬದಲಾಗುತ್ತಿತ್ತು. ಆದರೆ ನಾವು ಅವನ್ನು ಬಹಳ ತಡವಾಗಿ ಕಲಿಯುತ್ತೇವೆ. ಕೆಲವರು 30ಕ್ಕೆ, ಕೆಲವರು 40ಕ್ಕೆ, ಮತ್ತು ಕೆಲವರೊಂದಿಗೆ ಎಂದಿಗೂ. ಲೆಸನ್ 1: ಟೈಮ್ ಈಸ್ ಯುವರ್ ರಿಯಲ್ ಕರೆನ್ಸಿ. ಜೀವನದ ಮೊದಲು ಮತ್ತು ಬಹುಮುಖ್ಯ ಪಾಠ: ಸಮಯವೇ ನಿಜವಾದ ಹಣ. ನಾವು ಹಣ ಕಳೆದುಕೊಂಡರೂ ಮತ್ತೆ ಸಂಪಾದಿಸಬಹುದು, ಆದರೆ ಒಂದು ಕ್ಷಣವೂ ಹಿಂದಿರುಗುವುದಿಲ್ಲ. ಯುವಕ ವಯಸ್ಸಿನಲ್ಲಿ ನಮಗೆ ಅನಿಸುತ್ತೆ, ಇನ್ನು ತುಂಬಾ ಸಮಯವಿದೆ, ನಂತರ ನಡಿತೆ ಮಾಡ್ತೀನಿ ಎಂದು. ಆದರೆ ದೇಹ, ಮನಸ್ಸು, ಅವಕಾಶಗಳು, ಕನಸು ಇವುಗಳಿಗೆ ಕಾಲದಾವಧಿ ಇರುತ್ತದೆ. 20ರ ವಯಸ್ಸಿನಲ್ಲಿ ಇರುವ ಜೋಶ್ 30ರಲ್ಲಿ ಇರೋದಿಲ್ಲ. 30ರಲ್ಲಿ ಇರುವ ಅವಕಾಶಗಳು 40ರಲ್ಲಿ ಕೀಗವಾಗಿ ಸಿಗೋದಿಲ್ಲ. ಆದ್ದರಿಂದ ಸಮಯ ವ್ಯಯ ಮಾಡುವುದು ಅಂದರೆ ನಿಮ್ಮ ಜೀವನವನ್ನೇ ವ್ಯಯ ಮಾಡುವುದು. ಇನ್ನೊಬ್ಬರ ಅಭಿಪ್ರಾಯಕ್ಕೆ, ನಿಷ್ಪ್ರಯೋಜನ ಜನರಿಗೆ, ಬೇಡದ ವಾದ ವಿವಾದಗಳಿಗೆ, ಮನಸ್ಸಿಗೆ ಶಾಂತಿ ಕೊಡದ ಕೆಲಸಗಳಿಗೆ ನಿಮ್ಮ ಸಮಯವನ್ನು ಕೊಡಬೇಡಿ, ಏಕೆಂದರೆ ಕಾಲ ಹೋಗಿದರೆ ಮತ್ತೆ ಬರುವುದಿಲ್ಲ. ಲೆಸನ್ 2: ಪೀಪಲ್ ಚೇಂಜ್ ಆ್ಯಂಡ್ ದ್ಯಾಟ್ಸ್ ಓಕೆ. ನಮ್ಮ ಜೀವನದ ಮತ್ತೊಂದು ಕಠಿಣ ಪಾಠ: ಜನರು ಬದಲಾಗುತ್ತಾರೆ, ನಾವು ಬದಲಾಗುತ್ತೇವೆ, ಸುತ್ತಲಿನವರು ಬದಲಾಗುತ್ತಾರೆ, ಮತ್ತು ಇದು ಸಹಜ. ಬಾಲ್ಯದಲ್ಲಿ ಇದ್ದ ಸ್ನೇಹಿತರು ಇಂದಿನ ಜೀವನದಲ್ಲಿ ಇರಬೇಕೆಂಬ ಅಗತ್ಯವಿಲ್ಲ. ಯಾವೊಬ್ಬರೂ ಜೀವನದ ಪ್ರತಿಯೊಂದು ಅಧ್ಯಾಯದಲ್ಲೂ ಜೊತೆಯಾಗಿರೋದಿಲ್ಲ. ಕೆಲವರು ನಿಮ್ಮ ಜೀವನಕ್ಕೆ ಪಾಠವನ್ನು ಕಲಿಸಲು ಬರುತ್ತಾರೆ, ಕೆಲವರು ನೆನಪನ್ನು ಕೊಡಲು ಬರುತ್ತಾರೆ, ಕೆಲವರು ನಷ್ಟವನ್ನು ಕಲಿಸಲು ಬರುತ್ತಾರೆ. ಜನರು ದೂರವಾಗುವುದು, ಕಳೆದು ಹೋದುದು, ಅಥವಾ ರಸ್ತೆಗಳು ಬೇರ್ಪಡುವುದು ಇವು ತಪ್ಪೇನುವಲ್ಲ. ನಿಜವಾದ ಸಮಸ್ಯೆ ಎಂದರೆ ನಾವು ಬದಲಾವಣೆಯನ್ನು ಒಪ್ಪಿಕೊಳ್ಳದೆ ದುಃಖದಲ್ಲಿ ಸಿಕ್ಕಿಕೊಳ್ಳುವುದು. ಬದಲಾವಣೆಗಳನ್ನು ಒಪ್ಪಿಕೊಂಡಾಗ ಜೀವನ ಮುಂದಕ್ಕೆ ಸಾಗಲು ಪ್ರಾರಂಭಿಸುತ್ತದೆ. ಲೆಸನ್ 4: ಹೆಲ್ತ್ ಈಸ್ ಮೋರ್ ವ್ಯಾಲ್ಯೂಯಬಲ್ ದ್ಯಾನ್ ಸಕ್ಸಸ್. ತಡವಾಗಿ ತಿಳಿಯುವ ಮತ್ತೊಂದು ಪಾಠ: ಆರೋಗ್ಯ ಎಲ್ಲಕ್ಕಿಂತ ಮುಖ್ಯ. ನಾವು ಯಶಸ್ಸು, ಹಣ, ಹೆಸರು, ಸ್ಥಾನ, ಲಕ್ಸರಿ ಜೀವನಕ್ಕೆ ತುಂಬಾ ಓಡೋಡುತ್ತೇವೆ. ಆದರೆ ನಮ್ಮ ದೇಹವೇ ನಮ್ಮನ್ನು ತೊರೆದು ಹೋದರೆ ಆ ಎಲ್ಲ ಗೆಲುವುಗಳಿಗೂ ಅರ್ಥವೇ ಇರುವುದಿಲ್ಲ. ನಿದ್ರೆ ಕಳೆದು ಕೆಲಸ ಮಾಡುವುದು, ದಿನಪೂರ್ತಿ ಒತ್ತಡದಲ್ಲಿ ಬದುಕುವುದು, ತಿನ್ನೋದು ಕೂಳೋದು ಕೂಡ ಮರೆತಿರೋದು, ಇವೆಲ್ಲವೂ ಜೀವನದ ಆರಂಭದಲ್ಲಿ ನಮಗೆ ಅನ್ನಿಸುತ್ತದೆ. ಆದರೆ 35-40ಕ್ಕೆ ಬಂದಾಗ ದೇಹ ಬಿಲ್ ಜೊತೆಗೆ ಇಂಟ್ರೆಸ್ಟ್ ಕೂಡ ವಸೂಲಿ ಮಾಡುತ್ತದೆ. ನೆನಪಿಟ್ಟುಕೊಳ್ಳಿ, ಮನಸ್ಸು ಮತ್ತು ದೇಹ ಸರಿಯಿದ್ದರೆ ಮಾತ್ರ ನೀವು ಏನನ್ನಾದರೂ ಸಾಧಿಸಬಹುದು. ಲೆಸನ್ 5: ನಾಟ್ ಎವ್ರಿವನ್ ವಿಲ್ ಲೈಕ್ ಯು ಆ್ಯಂಡ್ ಯು ಡೋಂಟ್ ನೀಡ್ ದೆಮ್ ಟು. ಯುವ ವಯಸ್ಸಿನಲ್ಲಿ ನಾವು ಹೆಚ್ಚು ಮಾಡುವ ತಪ್ಪು ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುವುದು. ನಾವು ನಮ್ಮ ಜೀವನದ ನಿರ್ಧಾರಗಳನ್ನು ಕೆಲವರ ಅಪ್ರೂವಲ್ಗಾಗಿ ತೆಗೆದುಕೊಳ್ಳುತ್ತೇವೆ. ಯಾರು ಏನು ಹೇಳುತ್ತಾರೆ, ಯಾರು ಜಡ್ಜ್ ಮಾಡುತ್ತಾರೆ, ಯಾರು ನಗ್ಗುತ್ತಾರೆ, ಈ ಪ್ರಶ್ನೆಗಳಲ್ಲೇ ನಮ್ಮ ಕನಸುಗಳು ಸತ್ತು ಹೋಗುತ್ತವೆ. ನೀವು ಎಷ್ಟು ಒಳ್ಳೆಯವರಾಗಿದ್ದರೂ ಯಾರಿಗಾದರೂ ನೀವು ಇಷ್ಟವಾಗಲ್ಲ, ಮತ್ತು ಅದು ಸಂಪೂರ್ಣ ಸರಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುವ 5 ಜನರು ಸಾಕು. ಇನ್ನಿತರ 1000 ಜನರ ಅಭಿಪ್ರಾಯದಿಂದ ನಿಮಗೆ ಏನೂ ಆಗುವುದಿಲ್ಲ. ಜಗತ್ತು ನಿಮಗೆ ಕ್ಲಾಪ್ ಮಾಡುವುದಿಲ್ಲ, ಆದರೆ ನೀವು ಪ್ರಗತಿ ಮಾಡಿದಾಗ ಹಲವರು ಶಾಕ್ ಆಗುತ್ತಾರೆ. ಆದ್ದರಿಂದ ಅಪ್ರೂವಲ್ ಬೇಡ, ಸೆಲ್ಫ್ ರೆಸ್ಪೆಕ್ಟ್ ಬೇಕು. ಲೆಸನ್ 6: ಡಿಸಿಪ್ಲಿನ್ ಬೀಟ್ಸ್ ಮೋಟಿವೇಶನ್ ಎವ್ರಿ ಸಿಂಗಲ್ ಟೈಮ್. ಬಹಳ ಮಂದಿಗೆ ಗೊತ್ತಾಗಲು ಜೀವನವೇ ಹೊಡೆದು ಕಲಿಸುತ್ತದೆ. ಮೋಟಿವೇಶನ್ ಒಂದು ದಿನದ ಅತಿಥಿ, ಅದು ಬರಬಹುದು ಹೋಗಬಹುದು. ಆದರೆ ಡಿಸಿಪ್ಲಿನ, ಅದು ನಿಮ್ಮನ್ನು ಜೀವನವಿಡೀ ಕಟ್ಟಿಕೊಂಡು ಹೋಗುತ್ತದೆ. ಬೆಳಿಗ್ಗೆ ಎಚ್ಚರಿಕೆ, ಆಚರಣೆ, ನಿರಂತರತೆ, ಸ್ವವ್ಯವಸ್ಥೆ ಇವು ಜೀವನ ಬದಲಾಯಿಸುವ ವೆಪನ್ಸ್. ಮೋಟಿವೇಶನ್ ವಿಡಿಯೋಸ್ ನೋಡಿ ಉತ್ಸಾಹ ಬರಬಹುದು, ಆದರೆ ರೂಟೀನ್ ಅನುಸರಿಸಿದರೆ ಫಲಿತಾಂಶ ಬರುತ್ತದೆ. ಕನ್ಸಿಸ್ಟೆನ್ಸಿಗೆ ಇರುವ ಶಕ್ತಿ ಮೋಟಿವೇಶನ್ಗೆ ಇಲ್ಲ. ಲೆಸನ್ 7: ಮನಿ ಬೈಸ್ ಫ್ರೀಡಮ್, ನಾಟ್ ಹ್ಯಾಪಿನೆಸ್. ಹಣ ಸಂತೋಷ ಕೊಡುವುದಿಲ್ಲ, ಇದು ಸತ್ಯ. ಆದರೆ ಹಣ ಸ್ವಾತಂತ್ರ್ಯ ಕೊಡುತ್ತದೆ, ಇದು ಇನ್ನೂ ದೊಡ್ಡ ಸತ್ಯ. ನಿಮಗೆ ಬೇಕಾದಾಗ ವಿಶ್ರಾಂತಿ ತೆಗೆದುಕೊಳ್ಳಲು, ನಿಮ್ಮ ತಾಯಂದಿರಿಗೆ ಸಹಾಯ ಮಾಡಲು, ನಿಮ್ಮ ಮಗುವಿಗೆ ಕ್ವಾಲಿಟಿ ಎಜುಕೇಷನ್ ಕೊಡಲು, ನಿಮಗೆ ಇಷ್ಟವಾದ ಸ್ಥಳಕ್ಕೆ ಪ್ರಯಾಣ ಮಾಡಲು ಇವೆಲ್ಲಕ್ಕೂ ಹಣ ಬೇಕು. ನಾವು ಹಣ ಕಡೆಯನ್ನು ತಪ್ಪಾಗಿ ನೋಡುತ್ತೇವೆ. ಹಣದ ಹಿಂದೆ ಓಡಬೇಡಿ, ಕೌಶಲ್ಯ ಅಭಿವೃದ್ಧಿಯ ಹಿಂದೆ ಓಡಿ. ಕೌಶಲ್ಯ ಬರ್ತಾ ಬಂದರೆ ಹಣ ನಿಮ್ಮ ಹಿಂದೆ ಓಡುತ್ತದೆ. ಆದರೆ ಹೃದಯದಲ್ಲಿ ಶಾಂತಿ ಮತ್ತು ಜೀವನದಲ್ಲಿ ಶಿಸ್ತು ಇರೋದ್ರೆ ಮಾತ್ರ ಹಣಕ್ಕೆ ಅರ್ಥ. ಲೆಸನ್ 7: ಯು ಆರ್ 100% ರೆಸ್ಪಾನ್ಸಿಬಲ್ ಫಾರ್ ಯುವರ್ ಲೈಫ್. ತಪ್ಪುಗಳಿಂದ ತಪ್ಪಿಸಿಕೊಳ್ಳಲು, ವಿಫಲತೆಗಳಿಂದ ತಪ್ಪಿಸಿಕೊಳ್ಳಲು, ಇನ್ನೊಬ್ಬರನ್ನು ದೂಷಿಸಲು ಬಹಳ ಸುಲಭ. ಆದರೆ ಜೀವನ ತಡವಾಗಿ ಕಲಿಸುವ ಪಾಠ.
ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು. ನಿಮ್ಮ ಉದ್ಯೋಗ, ನಿಮ್ಮ ಸಂಬಂಧಗಳು, ನಿಮ್ಮ ಹಣಕಾಸು, ನಿಮ್ಮ ಸಂತೋಷ, ನಿಮ್ಮ ದುಃಖ ಎಲ್ಲವೂ ನಿಮ್ಮ ನಿರ್ಧಾರಗಳ ಫಲ. ಹೊರಗಿನ ಪರಿಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಪ್ರತಿಕ್ರಿಯೆ ಬದಲಾಯಿಸಬಹುದು. ನೀವು ಯಾವುದಕ್ಕೆ ನಾನು ಅಸಹಾಯಕರ ಅಂತ ಭಾವಿಸ್ತೀವೋ ಅಲ್ಲಿ ನೀವು ನಿಮ್ಮ ಜೀವನದ ಸ್ಟಿಯರಿಂಗ್ ಬೇರೆ ಯಾರಿಗೋ ಕೊಟ್ಟಿದ್ದೀರಾ ಅಷ್ಟೇ. ಓನ್ ಯೋರ್ ಲೈಫ್, ಕಂಟ್ರೋಲ್ ಯೋರ್ ಚಾಯ್ಸಸ್. ಲೆಸನ್ 8, ಯು ವೋಂಟ್ ಗೆಟ್ ಅನದರ್ ಲೈಫ್, ಲಿವ್ ದಿಸ್ ಒನ್ ಫುಲ್ಲಿ. ಕೊನೆಯ ಮತ್ತು ಬಹು ಪ್ರಮುಖ ಪಾಠ: ಜೀವನ ಒಂದು ಬಾರಿ ಬರುತ್ತದೆ, ಮತ್ತೆ ದೊರೆಯುವುದಿಲ್ಲ. ಆದ್ದರಿಂದ ಇದನ್ನು ಪೂರ್ತಿಯಾಗಿ ಬದುಕಿ. ನಿಮ್ಮ ಕನಸುಗಳನ್ನು ಮುಂದೂಡಬೇಡಿ, ನೀವು ಮಾತಾಡಬೇಕಾದ ಮಾತುಗಳನ್ನು ಮುಂದೂಡಬೇಡಿ, ನೀವು ಮಾಡಬೇಕಾದ ಪ್ರಯತ್ನವನ್ನು ಮುಂದೂಡಬೇಡಿ. ಜೀವನ ಬಹಳಷ್ಟು ಅನಿಶ್ಚಿತ. ಸಮಯ ಸಿಗುತ್ತೆ ಅನ್ಕೊಂಡ್ರೆ ಸಿಗೋದಿಲ್ಲ. ಅವಕಾಶಗಳಿಗಾಗೂ ತಕ್ಷಣ ಪ್ರತಿಕ್ರಿಯಿಸಬೇಕು. ನೀವು ಬಯಸುವ ವ್ಯಕ್ತಿಯಾಗಲು ಇಂದಿನಿಂದ ಪ್ರಾರಂಭಿಸಿ. ವೈ ಲೇಟರ್, ವೈ ನಾಟ್ ನೌ? ಇಂದು ನಾವು ಮಾತನಾಡಿದ ಪಾಠಗಳು ತಡವಾಗಿ ಕಲಿಯುವಂಥವು. ಆದರೆ ನೀನು ಯಾರು ಎಂಬುದಲ್ಲ, ನೀನು ಯಾವಾಗ ಅರಿತು ಬದಲಾಗುತ್ತೀಯೋ ಅದು ಮುಖ್ಯ. ಬದುಕು ಬದಲಾಯಿಸಕ್ಕೆ ಒಂದು ದಿನ ಸಾಕು. ಆ ದಿನ ಇವತ್ತಾಗಬಹುದು, ನೀವು ಪ್ರಾರಂಭಿಸಿದ್ದರೆ. ಜೀವನ ಉದಾರ, ಆದರೆ ಸಮಯ ಕಟ್ಟುನಿಟ್ಟಿನದು. ಆದ್ದರಿಂದ ಇಂದಿನಿಂದಲೇ ನಿನ್ನ ಬದುಕಿನ ಹೊಣೆಗಾರಿಕೆ, ನಿನ್ನ ಕನಸುಗಳು, ನಿನ್ನ ಗುರಿಗಳು ಇವೆಲ್ಲವನ್ನು ನಿನ್ನ ಕೈಗೆ ತೆಗೆದುಕೋ. ಕಲಿಯಲು ತಡವಾದರೂ ಪರವಾಗಿಲ್ಲ, ಬದುಕಲು ತಡ ಮಾಡಬೇಡಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ವಿಷಯಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.